ಓಂ ಶಾಂತಿ. ತಂದೆಯು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ. ದೇಹಾಭಿಮಾನವು ಎಲ್ಲದಕ್ಕಿಂತ ದೊಡ್ಡ ಮುಳ್ಳಾಗಿದೆ. ಇದರಿಂದ ಎಲ್ಲ ವಿಕಾರಗಳು ಬರುತ್ತವೆ. ಆದ್ದರಿಂದ ದೇಹಿ ಅಭಿಮಾನಿಯಾಗಿ ತಂದೆಗೆ ಬಂದು ಹೋಗಲು ಸಮಯ ಹಿಡಿಸುವುದಿಲ್ಲ. ಈ ಮಾತನ್ನು ತಿಳಿಯದಿರುವ ಕಾರಣ ಭಕ್ತರು ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ತಂದೆಯು ಬಹುರೂಪಿಯಾಗಿದ್ದಾರೆ. ಎಲ್ಲಿ ಅವಶ್ಯಕತೆ ಇರುತ್ತದೆಯೋ ಅಲ್ಲಿ ಬಂದು ಸೆಕೆಂಡ್ನಲ್ಲಿ ಯಾವುದೇ ಮಕ್ಕಳಲ್ಲಿ ಪ್ರವೇಶ ಮಾಡಿ ಮುಂದುವರಿಯುವ ಆತ್ಮನ ಕಲ್ಯಾಣ ಮಾಡಿಬಿಡುತ್ತಾರೆ. ತಂದೆ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಅವರು ಸರ್ವವ್ಯಾಪಿ ಅಲ್ಲ. ಇಲ್ಲಿ ಬಂದಿರುವುದೇ ಮುಳ್ಳುಗಳಿಂದ ಹೂಗಳಾಗಲು. ದೇಹಾಭಿಮಾನವು ಎಲ್ಲದಕ್ಕಿಂತ ದೊಡ್ಡ ಕಾಡಾಗಿದೆ. ಯೋಗ ಬಲದಿಂದ ನಿಮ್ಮ ಜನ್ಮಾಂತರದ ಪಾಪವು ನಷ್ಟವಾಗುತ್ತದೆ. ಈ ಜನ್ಮದಲ್ಲಿಯೂ ಯಾವ ಪಾಪ ಮಾಡಲಾಗಿದೆ ಅದನ್ನು ಹೇಳಲೇಬೇಕಾಗುತ್ತದೆ. ವಿದ್ಯಾರ್ಥಿಗಳು ಹೇಗಿರುತ್ತಾರೆಯೋ ಹಾಗೆ ಖುಷಿಯು ಹೆಚ್ಚಾಗಿರುತ್ತದೆ. ಇದು ನಿಮ್ಮ ಸರ್ವಶ್ರೇಷ್ಠ ವಿಶ್ವವಿದ್ಯಾಲಯವಾಗಿದೆ. ಓದಿಸುವವರು ಸಹ ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ. ಈಗ ನೀವು ಪಾವನರಾಗಲು ಪುರುಷಾರ್ಥ ಮಾಡುತ್ತೀರಿ. ಉಳಿದವರೆಲ್ಲರೂ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಮನ್ಮನಾಭವದ ಮಂತ್ರವು ಮುಖ್ಯವಾಗಿದೆ. ಆತ್ಮವು ಜ್ಞಾನ ಸ್ನಾನದಿಂದ ಪವಿತ್ರವಾಗುತ್ತದೆ ಎಂದು ವಿನಃ ನೀರಿನ ಸ್ನಾನದಿಂದಲ್ಲ. ನೀರಿನ ಸ್ನಾನವನ್ನಂತೂ ಪ್ರತಿನಿತ್ಯ ಮಾಡುತ್ತೇವೆ. ಎಲ್ಲಿ ನದಿಗಳಿವೆ ಅಲ್ಲಿ ಪ್ರತಿನಿತ್ಯ ಸ್ನಾನ ಮಾಡುತ್ತಾರೆ. ಅದೇ ನೀರನ್ನು ಕುಡಿಯುತ್ತಾರೆ. ಅಂತ್ಯದಲ್ಲಿ ಎಂತಹ ಸ್ಥಿತಿ ಇರುತ್ತದೆಯೋ ಅಂತಹ ಗತಿ ಪಡೆದುಕೊಳ್ಳುತ್ತಾರಲ್ಲವೇ. ಆತ್ಮವು ತನ್ನ ಸಂಸಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಆತ್ಮಗಳೆಲ್ಲರ ಪಾತ್ರವು ಈ ನಾಟಕದಲ್ಲಿ ನಿಗದಿಯಾಗಿದೆ. ಯಾವ ಸಮಯದಲ್ಲಿ ಯಾರ ಪಾತ್ರವಿರುತ್ತದೆ ಅವರು ಅದೇ ಸಮಯದಲ್ಲಿ ಬರುತ್ತಾರೆ ಮತ್ತು ವೃದ್ಧಿಯಾಗುತ್ತಾ ಇರುತ್ತದೆ. ಸ್ಥಾಪನೆ ಮಾಡುವವರೇ ಪಾಲನೆಯನ್ನು ಮಾಡುತ್ತಾರೆ. ಸ್ಥಾಪನೆಯ ಸಮಯದ ನಾಮರೂಪ ದೇಶ ಕಾಲ ಬೇರೆಯಾಗಿರುತ್ತದೆ. ಪಾಲನೆಯ ಸಮಯದ ನಾಮರೂಪ ದೇಶ ಕಾಲವೇ ಬೇರೆಯಾಗಿರುತ್ತದೆ. ಮನುಷ್ಯರು ತಾನು ಬಹಳ ಬುದ್ಧಿವಂತನೆಂದು ತಿಳಿದುಕೊಂಡಿದ್ದಾರೆ. ಆದರೆ ಬ್ರಹ್ಮರಿಗಿರುವಷ್ಟು ಬುದ್ಧಿಯೂ ಸಹ ಇಲ್ಲವೆಂದು ತಂದೆಯು ತಿಳಿಸುತ್ತಾರೆ. ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ. ನೀವೆಲ್ಲರೂ ಸ್ವರ್ಗದಲ್ಲಿ ಹೋಗುತ್ತೀರಿ. ಆದರೆ ವಿದ್ಯೆಯಲ್ಲಿ ನಂಬರ್ ವಾರ ಆಗಿರುತ್ತಾರೆ. ಅವ ಕೆಲವರ ಮೇಲೆ ಮಂಗಳ ದಶೆ, ಕೆಲವರ ಮೇಲೆ ರಾಹುವಿನ ದಶೆ ಕುಳಿತಿರುವುದು. ಇಡೀ ಪ್ರಪಂಚವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡುವುದು ತಂದೆಯ ಕಾರ್ಯವಾಗಿದೆ. ದೇವಿ ದೇವತೆಗಳ ರಾಜಧಾನಿಗೆ ಸ್ವರ್ಗವೆಂದು ಕರೆಯಲಾಗುವುದು. ಇದು ಅತಿದೊಡ್ಡ ಬೆಹದಿನ ಆಟವಾಗಿದೆ. ಈ ನಾಟಕವು ಮೊದಲೇ ಮಾಡಲ್ಪಟ್ಟಿದೆ. ಇದನ್ನು ಅನಾದಿ ಅವಿನಾಶಿ ಎಂದು ಕರೆಯಲಾಗುವುದು. ಯೋಗ್ಯ ಹಾಗೂ ಬುದ್ಧಿವಂತರಾಗಲು ಪವಿತ್ರರಾಗಬೇಕು. ಇಡೀ ವಿಶ್ವವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡಲು ತಂದೆಯೊಂದಿಗೆ ಸೇವೆ ಮಾಡಬೇಕಾಗಿದೆ. ಈಶ್ವರಿಯ ಸೇವಾದಾರಿಗಳಾಗಬೇಕು. ಕೆಲವರು ಮನುಷ್ಯರು ಬಹಳ ಬುದ್ಧಿವಂತರಾಗಿದ್ದು ಅವರಿಗೆ ತಿಳಿಸಿಕೊಡುವವರು ಸಹ ಹಾಗೇ ಇರಬೇಕಾಗುತ್ತದೆ. ಸ್ವರ್ಗವು ಹೊಸ ಪ್ರಪಂಚದಲ್ಲಿರುತ್ತದೆ ಎಂದು ಮನುಷ್ಯರಿಗಂತೂ ಗೊತ್ತೇ ಇಲ್ಲ. ಕಲಿಯುಗಿ ಪ್ರಪಂಚದ ರೀತಿ ಪದ್ಧತಿ ಕುಲ ಮರ್ಯಾದೆಗಳೆಲ್ಲವನ್ನು ಬಿಟ್ಟು ಸತ್ಯ ಮರ್ಯಾದೆಗಳನ್ನು ಪಾಲನೆ ಮಾಡಬೇಕು. ದೈವಿ ಗುಣ ಸಂಪನ್ನರಾಗಿ ದೈವಿ ಸಂಪ್ರದಾಯದ ಸ್ಥಾಪನೆ ಮಾಡಬೇಕು. ಅಪವಿತ್ರತೆ, ಅಂಶ, ಆಲಸ್ಯ ಮತ್ತು ಬೇಜವಾಬ್ದಾರಿಯತನ ತ್ಯಾಗ ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿ ಭವ. ಸೇವೆ ಬಲೆ ಮಾಡಿ, ಆದರೆ ವ್ಯರ್ಥವಾಗಿ ಖರ್ಚು ಮಾಡಬೇಡಿ. ಅಮೃತ ವೇಳೆ ಸ್ವಯಂಗೆ ಜಾಗೃತ ಸ್ಥಿತಿಯಲ್ಲಿ ಅನುಭವ ಮಾಡುವುದಿಲ್ಲ. ಅಸಹಾಯಕತೆಯಿಂದ ಅಥವಾ ಸುಸ್ತಿನಿಂದ ಕುಳಿತಿದ್ದೇ ಆದರೆ ಪೂಜಾರಿಯೂ ಸಹ ಅಸಹಾಯಕತೆ ಅಥವಾ ಸುಸ್ತಿನಿಂದ ಪೂಜೆ ಮಾಡುತ್ತಾರೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.